ಮಡಿಕೇರಿ ಕ್ಷೇತ್ರದ ಶಾಸಕ ಮಂಥರ್ಗೌಡ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಕಾಡಾನೆ ದಾಳಿಯಲ್ಲಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವ ಕಾರ್ಮಿಕ ಶರತ್ ಅವರ ಆರೋಗ್ಯ ವಿಚಾರಿಸಿದರು. ಸುಂಟಿಕೊಪ್ಪ ಸಮೀಪದ ಮಹಾಲಕ್ಷ್ಮಿ ಎಸ್ಟೇಟ್ನಲ್ಲಿ ಸಂತೆ ಮುಗಿಸಿ ಮನೆಗೆ ತೆರಳುತ್ತಿದ್ದ ವೇಳೆ ಕಾರ್ಮಿಕ ಶರತ್ ಮೇಲೆ ಕಾಡಾನೆ ದಾಳಿ ನಡೆಸಿದೆ. ಘಟನೆಯಲ್ಲಿ ಅವರ ಕೈಮೂಳೆ ಹಾಗೂ ಸೊಂಟದ ಮೂಳೆ ಮುರಿದಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗಾಯಾಳುವಿನ ಆರೋಗ್ಯದ ಕುರಿತು ವೈದ್ಯರಿಂದ ಮಾಹಿತಿ ಪಡೆದ ಶಾಸಕರು ಚಿಕಿತ್ಸಾ ವೆಚ್ಚವನ್ನು ಅರಣ್ಯ ಇಲಾಖೆ ಭರಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. आपके सामने में आया क्या? क्या पाएगा सर अवेलेबल ಇದೆ ಅಲ್ಲ ಸರ್ ಮಹಾಲಕ್ಷ್ಮಿ ಸ್ಟೇಟ್ ಹೋಗ್ಬೇಕಾದ್ರೆ ಸಂಜೆ 6 ಗಂಟೆ ಸಂತೆ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಸಂತೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಮಳೆ ಇತ್ತು ಸರ್. ಎಫ್ಟಿಂದ ಬಂದ್ಬಿಟ್ಟು एक ही बंदा था क्या? अरे आप एक अकेले था, हाथी भी एक अकेले था. ಕಾಕ್ಸ್ ಎಕ್ಸ್ಟೆಂಡ್ ಮಾಡಿದ್ರಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಮಲ್ಟಿಪಲ್ ಎಲ್ಲಿ ಮೆಟಕಾಪಲ್ ಹಾಂ ಫ್ಲೆಕ್ಷನ್ ಫಿಕ್ಸ್ ಅಫೆಕ್ಷನ್ ಆಗೈತೆ ಅದರಲ್ಲಿ. ನಾಳೆ ಅದಕ್ಕೆ ಬೇರೆ ನಮಗೆ ಟೆಂಡನ್ ಇರ್ತಾರೆ, ನಾಳೆ ಸರ್ಜರಿ ಪ್ಲಾನ್ ಮಾಡಿದ್ದಾರೆ. ಸೊ ಆಯಿತು ಎಲ್ಲ ಎಕ್ಸ್ರೇ ಕಾಕ್ಸಿಕ್ಸ್ ಮತ್ತು ಅದೆಲ್ಲ ಕೂಡ ಕಾಕ್ಸಿಕ್ಸ್. ಬಟ್ ನಾವು ನೋ ಟ್ರೀಟ್ಮೆಂಟ್ ಫಾರ್ ಕಾಕ್ಸಿಕ್ಸ್. ಸರ್ಜನ್ ಯಾರವ್ರೆ? ನೀವಿದ್ದೀರಲ್ಲ ಅಷ್ಟೇ. ಯು ಡೋಂಟ್ ನೀಡ್ ಯು ಕಾಂಟ್ ಪ್ಲೇಟ್ ಆ್ಯಂಡ್ ಸ್ಕ್ರೂ ಆ ಥರ ಇಂಡಿಕೇಶನ್ ಏನಿಲ್ಲ. ಬ್ಲಾಡರ್ ಇಂಜರಿ ಇಲ್ಲ, ನೋ ಐಲ್ಯಾಕ್ ವೆಸಲ್ಸು, ಬ್ಲಾಡರ್ ರೆಕ್ಟಮ್ ಗಿಕ್ಟಮ್, ನೋ ಕನ್ಫ್ಯೂಷನ್ ಬಂದಿದೆ सुपरफिशियल. हाँ ये रोड में रोड साइड में हो गया क्या? नहीं तो रोड का रूम के पास में पहुंच गया. आपका एस्टेट के ಎಸ್ಟೇಟ್ ಒಳಗಡೆ ಸರ್. ಎಸ್ಟೇಟ್ ಪ್ರೆಮಿಸಸ್ ಮನೆಯಿಂದ ಒಂದು 5 ನಿಮಿಷ ಮುಂಚೆ ಸರ್, ಒಂದು 100 ಮೀಟರ್ ಇದೆ ತೋಟದ ಮಧ್ಯೆ ಕಾಲ್ತಾ ಇದ್ದೀವಿ. बच्चे गिच्चे नहीं घूमते हैं क्या उधर? नहीं, एक था दांत उसका इतना लंबा. नहीं, आपका बच्चे नहीं सिर्फ हाथी का कांता. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಮಂಥರ್ಗೌಡ, ಕೆದಕಲ್ ಪ್ರದೇಶದಿಂದ 8 ಕಾಡಾನೆಗಳನ್ನು ಕಾಡಿಗೆ ಓಡಿಸಲಾಗಿತ್ತು. ಆದರೆ ಬಳಿಕ ಮತ್ತೆ 2 ಕಾಡಾನೆಗಳು ಕಾಣಿಸಿಕೊಂಡ ವೇಳೆ ಈ ದಾಳಿ ನಡೆದಿರುವುದಾಗಿ ತಿಳಿಸಿದರು. ಮಳೆಗಾಲದಲ್ಲಿ ಕಾರ್ಮಿಕರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಿ ಎಚ್ಚರಿಕೆಯಿಂದ ಕೆಲಸ ನಿರ್ವಹಿಸುವಂತೆ ಎಸ್ಟೇಟ್ ಮಾಲೀಕರಿಗೆ ಸೂಚಿಸಿದರು. ಒಂದು ಪ್ರೈವೇಟ್ ಎಸ್ಟೇಟಲ್ಲಿ ಒಂದು ಆನೆ ಎದುರುಗಡೆ ಬಂದಂಥ ಸಂದರ್ಭದಲ್ಲಿ ಇವರೇನೋ ಒರಿಸ್ಸಾದಿಂದ ಬಂದಿರೋಂಥ ಲೇಬರ್ ಕಮ್ಯುನಿಟಿಯವರು, ಅವರು ಆನೆ ಎದುರುಗಡೆ ನಿಂತ್ಕೊಂಡು ಒಂದು ರೀತಿಲಿ 2 ಕೈ ಫ್ರ್ಯಾಕ್ಚರ್ ಆಗಿದೆ. ಅದರಲ್ಲಿ ಮೆಟಕಾರ್ಪಲ್ ಅಂತೀವಿ ಇಲ್ಲಿ, ಈ ಕೈ ಮೂಳೆಗಳು ಫ್ರ್ಯಾಕ್ಚರ್ ಆಗಿದೆ. ಅದೇ ರೀತಿಲಿ ಲೆಫ್ಟ್ ಹ್ಯಾಂಡಲ್ಲಿ ಒಂದು ಟೆಂಡನ್ ರಪ್ಚರ್ ಆಗಿದೆ. ಅದ್ರ ಜೊತೆಲೇನು ಈ ಕಾಕ್ಸಿಕ್ಸ್ ಅಂತೀವಿ, ಸೊಂಟದ ಮೂಳೆ ಅಂತೀವಲ್ಲ, ಅದು ಒಂದು 2-3 ಫ್ರ್ಯಾಕ್ಚರ್ ಆಗಿದೆ. ಅದೃಷ್ಟಕ್ಕೆ ಜೀವಕ್ಕೇನೂ ಆಗಿರಲಿಲ್ಲ. ಮಾತ್ರ ಬ್ಲ್ಯಾಡರ್ ಕಂಟ್ರೋಲು, ರೆಕ್ಟಲ್ ಅಂದರೆ ಫೀಕಲ್ ಕಂಟ್ರೋಲ್ ಎಲ್ಲ ಚೆನ್ನಾಗಿರೋದ್ರಿಂದ ಆ ವಿಚಾರದಲ್ಲಿ ಒಳಗಡೆ ಇಂಟರ್ನಲ್ ಏನು ವೇಟ್ ಆಗಿಲ್ಲ. ಮಾತ್ರ ಅದೇ ರೀತಿಲಿ ಇನ್ನೊಂದು 2 ದಿವಸ ಹಿಂದೆ ಟಾಟಾ ಎಸ್ಟೇಟ್ ಒಳಗೆ 2 ಲೇಬರ್ ಕಮ್ಯುನಿಟಿಯವರು ಹಳೆ ಡೆಡ್ ಮರಗಳು ಬಿದ್ದಾದಮೇಲೆ ಅವ್ರ ತಲೆ ಮೇಲೆ ಬಿದ್ದು ಅವ್ರು 2 ಜನ ತೀರೋದ್ರು. ನಾನು ನಿಮ್ಮ ಮುಖಾಂತರ ಮನವಿ ಏನು ಮಾಡ್ತೀನಿ ಅಂತಂದರೆ, ಮಳೆ ಟೈಮಲ್ಲಿ ಒಂದು ಸ್ವಲ್ಪ ನಾವು ಕೆಲಸ, ನಮ್ಮ ಎಸ್ಟೇಟ್ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಸೂಕ್ಷ್ಮ ಆಗಿರೋಂಥ ಕೆಲಸಗಳಲ್ಲಿ ಒಂದು ಸ್ವಲ್ಪ ನಾವು ಎಚ್ಚರಿಕೆಯಲ್ಲಿ ಕೆಲಸ ಮಾಡ್ಸೋಕ್ಕೆ ಹೋಗಬೇಕು. ಕಾರಣ ಅಂತಂದರೆ ಮಳೆ ಸೌಂಡು ಪ್ಲಸ್ ಮರ ಬೀಳೋಂಥ ಸೌಂಡ್ ಸಿಕ್ಕೋದಿಲ್ಲ, ಗೊತ್ತಾಗೋದಿಲ್ಲ. ಆ ವಿಚಾರದಲ್ಲಿ ನಿಮ್ಮ ಮುಖಾಂತರ ಈ ಮಳೆ ಟೈಮಲ್ಲಿ ಸಾಮಾನ್ಯ ನಮ್ಮ ತೋಟ ಸೇರಿ ಹೆಚ್ಚಿನ ಮಳೆ ಇದ್ದಾಗ ನಾವು ರಜಾ ಕೊಡ್ತೀವಿ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಲೇಬರ್ ಅವರು ಬೇರೆ ಕಡೆ ಹೊರಗಡೆ ಬಂದಿರೋಂಥ ಲೇಬರ್ಗಳಿಗೆ ಕೆಲಸ ಕೊಡಲೇಬೇಕು ಅಂತ ಅವರು ಹಠ ಹಿಡಿತಾರೆ ಅಂತ ಕಾಣಿಸ್ತಾ ಇದೆ. ಆ ವಿಚಾರದಲ್ಲಿ ನಿಮ್ಮ ಮುಖಾಂತರ ಎಲ್ಲ ಮೇಸ್ತ್ರಿಯವರು ಇರ್ಬೋದು, ತೋಟದ ಓನರ್ಗಳು ಇರ್ಬೋದು, ಸೂಕ್ಷ್ಮವಾಗಿ ಮಳೆ ಟೈಮಲ್ಲಿ ಕೆಲಸ ಆದಷ್ಟು ಸೇಫ್ಟಿ ನೋಡಿಕೊಂಡು ಕೆಲಸ ಕೊಡಬೇಕು ಅಂತ ನಿಮ್ಮ ಮುಖಾಂತರ ಹೇಳ್ತೀನಿ. ಆನೆ ವಿಚಾರದಲ್ಲಿ ಇದು 4-5 ತಿಂಗಳಾದಮೇಲೆ ಇದು ಮೊದಲನೇ ಸಲ ಆಗಿರೋದು. ಅಲ್ಲಿ ಒಂದು ಕಾಟಿದ್ದು ಒಂದು ಆಗಿತ್ತು, ಒಂದು ಇಂಡಿಯನ್ ಗೌರ್ದು ಒಂದು ಕೆದಕಲ್ ಒಂದೊಂದು ಇಂಜರಿ ಆಯಿತು. ಇದಾದಮೇಲೆ ಇಲ್ಲಿ ಏನಾಗಿತ್ತು ಅಂತಂದರೆ 2 ಹೊಸ ಆನೆಗಳು ಆ ಟೆರಿಟರಿಗೆ ವಾಪಸ್ ಎಂಟ್ರ್ ಆಗಿರೋದು. ಮೊನ್ನೆ ತಾನೇ ಕೆದಕಲ್ಲಿಂದ 8 ಆನೆಗಳು ಈ ಕಡೆಗೆ ದಾಟಿಸವ್ರೆ. ಮತ್ತು ಇನ್ನೂ ಹೊಸ 2 ಆನೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ, ಈ ಒಡಿಶಾ ಲೇಬರ್ ಅವ್ರಿಗೆ ಒಂದು ರೀತಿಯಲ್ಲಿ ತೊಂದರೆ ಆಗಿದೆ. ಮಾತ್ರ ಅದೃಷ್ಟಕ್ಕೆ ಜೀವಕ್ಕೇನು ತೊಂದರೆ ಆಗಿಲ್ಲ. ಆ ವಿಚಾರದಲ್ಲಿ ಸೂಕ್ಷ್ಮವಾಗಿ ನಮ್ಮ ಸೇಫ್ಟಿಯಾಗಿ ಎಸ್ಟೇಟ್ ಮಾಲೀಕರು ನೋಡ್ಕೋಬೇಕು ಅಂತ ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಮಡಿಕೇರಿಯ ಸ್ಫಟಿಕ ಲೇಔಟ್ನಲ್ಲಿ ಬಿದ್ದಪ್ಪ ಅವರ ಮನೆಯ ಮುಂಭಾಗ ಸಂಪೂರ್ಣ ಕುಸಿದು ಅಪಾಯದ ಸ್ಥಿತಿಯಲ್ಲಿದೆ. ಮನೆಯ ಅಂಚಿನ ಭಾಗದಿಂದಲೇ ಕುಸಿತ ಉಂಟಾಗಿರುವ ಹಿನ್ನೆಲೆಯಲ್ಲಿ ಸದ್ಯ ಯಾವುದೇ ಕಾಮಗಾರಿ ಕೈಗೊಳ್ಳದಂತೆ ಸೂಚಿಸಲಾಗಿದೆ. ತಾತ್ಕಾಲಿಕವಾಗಿ ಸ್ಯಾಂಡ್ ಬ್ಯಾಗ್ ಅಳವಡಿಸಿ
ಎನ್ಡಿಆರ್ಎಫ್ ಅನುದಾನದಲ್ಲಿ ತಡೆಗೋಡೆ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಂಬಂಧ ಅಗತ್ಯ ಕ್ರಮಕ್ಕೆ ಪೌರಾಯುಕ್ತರಿಗೆ ಸೂಚನೆ ನೀಡಿರುವುದಾಗಿ ಮಂತರ್ ಹೇಳಿದರು. ಅಲ್ಲಿ ಪ್ರೈವೇಟ್ ಲೇಔಟು, ಅದು ಪ್ರೈವೇಟ್ ಲೇಔಟಲ್ಲಿ ಮನೆ ಕಟ್ಟೋಕ್ಕೆ ಜಾಗನೂ ತುಂಬಿಸೋರೆ ಅಂತ ನನ್ನ ಅಭಿಪ್ರಾಯ. ಅದು ಹೈಟ್ ಮಾಡೋಕ್ಕೆ ಜಾಗ ತುಂಬಿಸೋರೆ. ಆ ವಿಚಾರದಲ್ಲಿ ಫ್ರಂಟ್ ಪೋರ್ಷನ್ ಏನಿದೆ ಅದು ಕಂಪ್ಲೀಟಾಗಿ ಕುಸಿದೋಗಿದೆ. ಮಾತ್ರ ಮನೆ ಈಗಲೂ ಡೇಂಜರ್ ಆಗಿರೋಂಥ ಜಾಗನೇ. ಅದಕ್ಕೆ ಅವರು ಬಿದ್ದಪ್ಪನವರಂಥ ಓನರ್ ಅವ್ರ ಹತ್ರ ಮಾತಾಡಿದಾಗ ನಾವು ಹೇಳ್ದೋ, ಯಾರು ಕೆಲಸಕ್ಕೆ ಅಂತೂ ಈಗ ತೊಗೊಳಕ್ಕೆ ಹೋಗ್ಬೇಡಿ. ಅದೇ ರೀತಿಲಿ ಯಾಕಂದರೆ ದೆರ್ ಇಸ್ ನೋ ಎಡ್ಜ್. ಮಾಮೂಲಿ ಏನು ಗೊತ್ತಾ, ಒಂದು ಸ್ವಲ್ಪ ಮಣ್ಣಾದರೂ ಎಡ್ಜ್ ಸಿಗ್ತದೆ. ಇದು ಮನೆ ಗಾಡೆಗೇ ಅದು ಕುಸಿದೋಗಿದೆ. ಅದು ಒಂದು ಸ್ವಲ್ಪ ಟೆನ್ಷನ್ ಇರೋಂಥ ಜಾಗ. ಪಾಪ ಮನೆ, ಹೊಸ ಮನೆ, ಆಷಾಢಕ್ಕೆ ಆಷಾಢ ಆದಮೇಲೆ ಗೃಹಪ್ರವೇಶ ಮಾಡ್ಕೋಬೇಕು ಅಂತ ಕಾಯ್ತಿತ್ತು, ಕಣ್ಣೀರಾಗ್ತಿದ್ರು. ಸರ್ಕಾರದ ವತಿಯಿಂದ ಏನು NDRF ಮುಖಾಂತರ ಏನು ಸ್ಯಾಂಡ್ ಬ್ಯಾಂಕಿಂಗ್ ಹಾಕಬೇಕು, ಇಲ್ಲಾಂದರೆ ಬೇರೆ ರೀತಿಲಿ ಏನು ತಡೆಗೋಡೆ ಹಾಕ್ಬೇಕಾದ್ರು ನೋಡೋಣ. ಮಾತ್ರ ನನ್ನ ಅನಿಸಿಕೆ ಸಂಪೂರ್ಣ ಜವಾಬ್ದಾರಿ ಮೂಲತಃ ಓನರ್ ಲೇಔಟ್ ಯಾರು ಕೊಟ್ಟಿರೋರು ಅವ್ರನ್ನ ಮಾಡಬೇಕಾಗಿತ್ತು. ಅವ್ರ ಪಾಪ ಯಾವ ರೀತಿಲಿ ನೋಡ್ಕೊಂಡು ತೊಗೊಂಡ್ರೆ ಈ ಥರ ಆಗಬಾರ್ದಾಗಿತ್ತು, ಮಾತ್ರ ಆಗಿದೆ. ಅದೇನು ನಮ್ಮ ಕಮಿಷನರ್ಗೂ ಹೇಳಿದ್ದೀನಿ, ಅದು ಸ್ಯಾಂಡ್ ಬ್ಯಾಂಕಿಂಗ್ ಹಾಕಿ ಇದೊಂಚೂರು ಕ್ಲಿಯರ್ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಈ ಸಂದರ್ಭ ನಗರಸಭೆ ಅಧ್ಯಕ್ಷೆ ಕಲಾವತಿ, ಮೂಡಾ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ, ಕಾಂಗ್ರೆಸ್ ನಗರಾಧ್ಯಕ್ಷ ಪ್ರಕಾಶ್ ಆಚಾರ್ಯ ಸೇರಿದಂತೆ ಮತ್ತಿತರರು ಇದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.